ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾಲ್ಡೀವ್ಸ್ಗೆ ಸೈಡ್ ಹೊಡೆಯುವ ಲಕ್ಷದ್ವೀಪದ ಬಗ್ಗೆ ನಿಮಗೆಷ್ಟು ಗೊತ್ತು? ಲಕ್ಷದ್ವೀಪ ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಇದು 36 ದ್ವೀಪಗಳಿಂದ ಕೂಡಿದೆ. ಭಾರತೀಯ ಸೇನಾ ಕಚೇರಿಗಳು ಇಲ್ಲಿವೆ. ಸಾಕಷ್ಟು ಚಿಕ್ಕ ಪುಟ್ಟ ಭೂಪ್ರದೇಶಗಳನ್ನು ಹೊಂದಿದ್ದು ಅದಕ್ಕೆ ಲಕ್ಷದ್ವೀಪ ಎಂದು ಹೆಸರು ಬಂದಿದೆ. ಮೋದಿ ಭೇಟಿಯ ನಂತರ ಲಕ್ಷದ್ವೀಪ ಸರ್ಚ್ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಮಾಲ್ಡೀವ್ಸ್ಗೆ ಬುಕಿಂಗ್ ಆಗಿರುವಂತಹ 8,000 ಹೋಟೆಲ್ ಬುಕಿಂಗ್, 2,500 ವಿಮಾನ ಟಿಕೆಟ್ ರದ್ದುಗೊಳಿಸಿದ್ದಾರೆ. ಲಕ್ಷದ್ವೀಪದ ಕಡೆ ಮುಖ ಮಾಡಿದ್ದಾರೆ. ಲಕ್ಷದ್ವೀಪ ಸಾಕಷ್ಟು ಅಭಿವೃದ್ಧಿಯಾಗಿದ್ದು ಸಾಕಷ್ಟು ವಿದೇಶಿಯರು ಭೇಟಿ ನೀಡುತ್ತಿದ್ದಾರೆ. 2021ರಲ್ಲಿ 4,000 ಪ್ರವಾಸಿಗರು ಭೇಟಿ ನೀಡಿದರೆ 2022ರಲ್ಲಿ 1,00,000 ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಇಲ್ಲಿ 96% ಮುಸ್ಲಿಂ ಸಮುದಾಯ ಇದೆ. 91% ಸಾಕ್ಷರತೆ ಕೂಡ ಸಾಧಿಸಿದೆ. ಲಕ್ಷದ್ವೀಪದಲ್ಲಿ ನೋಡಬೇಕಾಗಿರುವಂಥ ಸ್ಥಳಗಳು: ಕರವಟ್ಟು ದ್ವೀಪ, ಇದು ಲಕ್ಷದ್ವೀಪದ ರಾಜಧಾನಿಯಾಗಿದ್ದು ಸೂರ್ಯೋದಯ ಸೂರ್ಯಾಸ್ತ ಕಣ್ಣು ತುಂಬಿಕೊಳ್ಳಬಹುದಿಲ್ಲಿ. ಮಿನಿಕಾಯ್ ದ್ವೀಪ, ಈ ದ್ವೀಪವು ತಿಳಿ ನೀಲಿಯಂತೆ ಕಾಣುವ ಬೋಟಿಂಗ್ ಮಾಡಲು ಹೇಳಿ ಮಾಡಿಸಿದ ಸ್ಥಳ. ಅಮಿನಿ ಬೀಚ್, ಸ್ಕೂಬಾ ಡ್ರೈವಿಂಗ್ಗೆ ಮಾಡುವವರು ಈ ಬೀಚ್ಗೆ ಹೋಗಬಹುದು. ಇಲ್ಲಿ ಅಪಾರ ಜಲಚರ ಹವಳ ದ್ವೀಪ ಇಲ್ಲಿ ನೋಡಬಹುದು. ಮರೇನ್ ಮ್ಯೂಸಿಯಂ, ಚಿತ್ರ ವಿಚಿತ್ರ ಪಳೆಯುಳಿಕೆ ಜಲಚರ ಇಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಪಿಟ್ಟಿ ಪಕ್ಷಿಧಾಮ, ಅನೇಕ ದೇಶ ವಿದೇಶಿ ಪಕ್ಷಿಗಳನ್ನು ಇಲ್ಲಿನೂ ಕೂಡ ನೋಡಬಹುದು. ಅಗಟ್ಟಿ ದ್ವೀಪ, ಈ ದ್ವೀಪ ಸೌಂದರ್ಯ ನೋಡಲು ದ್ವಿಚಕ್ರ ವಾಹನ ಅಥವಾ ಕಾಲ್ನಡಿಗೆ ಮೂಲಕ ಕೂಡ ವೀಕ್ಷಿಸಬಹುದು. ಬಂಗಾರಂ ದ್ವೀಪ, ಇಲ್ಲಿ ಅನೇಕ ಬೀಚ್ ರೆಸಾರ್ಟ್ಗಳಿವೆ. ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ಹೊರಾಂಗಣ ಚಟುವಟಿಕೆಗಳನ್ನು ಕೂಡ ಇಲ್ಲಿ ವೀಕ್ಷಿಸಬಹುದು. ಇಲ್ಲಿ ಹೋಗೋದು ಹೇಗೆ ಲಕ್ಷದ್ವೀಪಕ್ಕೆ ಅಂದರೆ, ಕೇರಳದ ಕೊಚ್ಚಿ ನಗರದಿಂದ 400 ಕಿಲೋಮೀಟರ್ ಇದು ದೂರದಲ್ಲಿದೆ. ಅಂದರೆ ಹಡಗುಗಳ ಮೂಲಕ, ಕೇರಳದಿಂದ ಹಡಗುಗಳ ಮೂಲಕ ಹೋಗಬಹುದು. ಕೊಚ್ಚಿಗಿಂತಲೂ ಮಂಗಳೂರಿನಿಂದ ಹೋಗಬಹುದು. ಇದು ಕೊಚ್ಚಿಗಿಂತ ಹತ್ತಿರವಾಗಿರುವಂಥದ್ದು. ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ ಅಲ್ಲಿ ಸ್ಥಳೀಯವಾಗಿರುವಂಥ ಬೋಟುಗಳು ಕೂಡ ಇದ್ದಾವೆ. ಲಕ್ಷದ್ವೀಪಕ್ಕೆ ಪ್ಯಾಕೇಜ್ ಟೂರ್ ಇದೆ. 22,000ದಿಂದ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.